ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರ ಪೂಜೆ ಮಾಡುವಾಗ ಕೆಲವು ಸೂಚನೆಗಳನ್ನ ಕೊಡ್ತಾರೆ. ರಾಯರ ಭಕ್ತರಿಗೆ ರಾಯರು ಕೊಡುವಂಥ ಸೂಚನೆಗಳು. ಪೂಜೆ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಕೆಲವು ಸೂಚನೆಗಳು ಅನ್ನೋದು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದರೆ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಬೇಡ, ನೀನೇನು ಒಂದು ಕೆಲಸ ಮಾಡ್ತಾ ಇದೆಯೋ ಆ ಕೆಲಸನ ನೀನು ಮಾಡು, ನಿನ್ನ ಜೊತೆ ನಾನಿದ್ದೀನಿ ಅಂತ ಕೆಲವು ಸೂಚನೆಗಳು ಅನ್ನೋದು ಕೊಡ್ತಾರೆ. ಅದು ಯಾವ ರೀತಿ ಸೂಚನೆ ಕೊಡ್ತಾರೆ, ಯಾರಿಗೆಲ್ಲ ಈ ಥರ ರಾಯರು ಈ ಥರ ಸೂಚನೆನ ಕೊಡ್ತಾರೆ? ಪೂಜೆ ಮಾಡಬೇಕಾದ್ರೆ ನಮಗೆ ಗೊತ್ತಿರೋದಿಲ್ಲ, ಈ ಥರ ಕೆಲವು ಸೂಚನೆಗಳನ್ನೋದು ಕೊಡ್ತಾರೆ ಅಲ್ವಾ. ನಾನು ನಿನ್ನ ಜೊತೆ ಇದ್ದೀನಿ, ನೀನು ಬೇಡ ನೀನು ಅಂತ ರಾಯರು ಸೂಚನೆಗಳನ್ನ ಕೊಡ್ತಾರೆ. ನಾವು ರಾಯರ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವು ಸೂಚನೆಗಳನ್ನೋದು ಕೊಡ್ತಾರೆ. ರಾಯರು ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ರಾಯರ ಮಠಕ್ಕೂ ಹೋಗ್ತಾ ಇದ್ದೀರಾ ಅಂತಂದರೆ ಕೆಲವು ಸೂಚನೆಗಳು ಅನ್ನೋದು ಕೊಡ್ತಾರೆ. ರಾಯರು ಸೂಚನೆ ಕೊಡ್ದಿರ ಯಾವ ಪೂಜೆನೂ ಅಷ್ಟೇ ಅವರು ಮಾಡಿಸ್ಕೊಳ್ಳಲ್ಲ. ಈಗ ನಾವು ಒಂದು ಪೂಜೆ ಸೇವೆ ಸಲ್ಲಿಸಿದ್ದೀವಿ ಅಂತಂದರೆ ಅದಕ್ಕೆ ಒಂದು ಫಲ ಅನ್ನೋದು ಕೊಡ್ತಾರೆ. ಕೆಲವು ಸೂಚನೆಗಳನ್ನ ಕೊಡ್ತಾರೆ. ಅದು ಯಾವ್ಯಾವ ಥರ ಸೂಚನೆ ಅನ್ನೋದು ಕೊಡ್ತಾರೆ ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ನಾವು ಪೂಜೆ ಮಾಡ್ತಾ ಇರ್ತೀವಿ, ಪೂಜೆ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಕಣ್ಣಲ್ಲಿ ನೀರು ಬರೋ ಅಂಥದ್ದು. ಈಗ ಪೂಜೆ ಮಾಡ್ತಾ ಇರ್ತೀವಿ, ಮನಸ್ಸಲ್ಲಿ ದುಃಖನೂ ಇರೋದಿಲ್ಲ, ಈ ಕಡೆ ಏನು ಒಂದು ನೋವನ್ನು ಸಹ ಇರೋದಿಲ್ಲ. ಆವಾಗ ಪೂಜೆ ಮಾಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಹರಿದೋಗ್ತಾ ಇರುತ್ತೆ. ಆ ಥರನೂ ಅಷ್ಟೇ ಸೂಚನೆ ಅನ್ನೋದು ಕೊಡ್ತಾರೆ. ಮತ್ತು ರಾಯರು ಪೂಜೆ ಮಾಡಬೇಕಾದ್ರೆ ಹಾಕ್ಲಿಕ್ಕೆ ಬರುತ್ತೆ. ರಾಯರು ಸ್ತೋತ್ರ ಹೇಳ್ಬೇಕಾದ್ರೆ, ರಾಯರದು ಮಂತ್ರ ಹೇಳ್ಬೇಕಾದ್ರೆ ಕೆಲವ್ರಿಗೆ ಸೂಚನೆ ಕೊಡ್ತಾರೆ. ಹಾಕ್ಲಿಕ್ಕೆ ಮುಖಾಂತರ ಸೂಚನೆ ಕೊಡ್ತಾರೆ. ನೀನು ಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಂತ ಸೂಚನೆ ಕೊಡ್ತಾರೆ. ಮತ್ತು ಮನೆ ಮುಂದೆಗಡೆ ಪದೇ ಪದೇ ಹಸುಗಳು ಬರೋದು. ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅಂತ ಅಲ್ಲ, ಬೇರೆ ಟೈಮಲ್ಲಾಗಿರ್ಬೋದು, ಯಾವುದೇ ಒಂದು ಟೈಮಲ್ಲಾಗಿರ್ಬೋದು, ಮನೆ ಮುಂದೆ ಹಸುಗಳು ಬರ್ತಾ ಇದೆ ಅಂತಂದರೆ ಸೂಚನೆ ಕೊಡ್ತಾರೆ. ನಾನಿದ್ದೀನಿ, ನೀನು ಬೇಡ, ನಾನಿಲ್ಲ ಅಂತ ನೀನು ಅನ್ಕೋಬೇಡ, ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆಗೆ ನಾನು ಇದ್ದೇ ಇರ್ತೀನಿ ಅಂತ ಹಸು ರೂಪದಲ್ಲೂ ಅಷ್ಟೇ ಸೂಚನೆ ಅನ್ನೋದು ಕೊಡ್ತಾರೆ. ಇನ್ನು ಕೆಲವ್ರಿಗೆ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ಯಾವ ರೀತಿ ಬರ್ತಾರೆ ಅಂತಂದರೆ, ಒಂದು ತುಳಸಿ ರೂಪದಲ್ಲಿ ಬರ್ತಾರೆ, ಇಲ್ಲಾಂದರೆ ಒಂದು ಹಸು ರೂಪದಲ್ಲಿ ಬರ್ತಾರೆ, ಇಲ್ಲ ಅಂತಂದರೆ ರಾಯರು ಫೋಟೋ ಬರೋದಾಗಿರ್ಬೋದು, ಇಲ್ಲ ರಾಯರು ಮಠ ಕಾಣೋದಾಗಿರ್ಬೋದು, ಇಲ್ಲ ಬೃಂದಾವನ ಕಾಣೋದಾಗಿರ್ಬೋದು, ಇಲ್ಲ ಅಂದರೆ ರಾಯರೇ ನಮ್ಮ ಕಣ್ಣೆದುರುಗಡೆ ಬಂದು ನಿಂತಿರೋ ಥರ ಕಾಣೋದಾಗಿರ್ಬೋದು ಕನಸಿನಲ್ಲಿ. ಆ ಥರನೂ ಅಷ್ಟೇ ಸೂಚನೆ ಅನ್ನೋದು ಕೊಡ್ತಾರೆ. ಈಗ ನೀವೆಲ್ಲ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆಲ್ಲ ಈ ಥರ ಕೆಲವು ಅನುಭವಗಳು ಹಾಗೆ ಆಗಿರ್ತವೆ. ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಮನೆ ಮುಂದೆಗಡೆ ಯಾರಾದರೂ ಒಬ್ಬರು ಭಿಕ್ಷುಕರು ಬರ್ತಾರಲ್ಲ, ಇಲ್ಲ ನಿಮ್ಮ ಮನೆಗೆ ಯಾರಾದರೂ ಏನಾದರೂ ಕೇಳಿಕೊಂಡು ಬರ್ತಾರಲ್ಲ, ಅದು ಆಗಿರ್ಬೋದು. ಅದು ಅಷ್ಟೇ ರಾಯರು ಕೊಡೋಂಥ ಸೂಚನೆಗಳು. ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಮನೆ ಬಾಗಿಲಿಗೆ ಯಾರಾದರೂ ಬರ್ತಾರೆ, ಬಂದ್ರೂ ಅಷ್ಟೇ ರಾಯರು ನಾನಿದ್ದೀನಿ ಅಂತ ಅವ್ರ ರೂಪದಲ್ಲಿ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ಈ ಥರ ಕೆಲವು ಸೂಚನೆಗಳು ಯಾರಿಗೆಲ್ಲ ಕೊಟ್ಟಿದ್ದಾರೆ? ರಾಯರು ಪೂಜೆ ಮಾಡಬೇಕಾದ್ರೆ ಈ ಥರ ಸೂಚನೆ ಅನ್ನೋದು ಕೊಡ್ತಾರೆ. ಕೆಲವ್ರಿಗೆ ಹೂ ಪ್ರಸಾದದಲ್ಲಾಗಿರ್ಬೋದು, ಕೆಲವ್ರಿಗೆ ಕನಸಿನಲ್ಲಾಗಿರ್ಬೋದು, ಕೆಲವ್ರಿಗೆ ಹಸುನಲ್ಲಾಗಿರ್ಬೋದು, ಈ ಥರ ರಾಯರು ಕಾಣೋದಾಗಿರ್ಬೋದು ಕನಸಿನಲ್ಲಿ. ಈ ಥರ ಕೆಲವು ಜನಕ್ಕೆ ಸೂಚನೆ ಅನ್ನೋದು ಕೊಡ್ತಾರೆ. ಏಕೆ ಅಂತಂದರೆ ರಾಯರು ಪೂಜೆ ಮಾಡ್ತಾ ಇದ್ದೀರಾ ನೀವು ಅಂತಂದರೆ ಸೂಚನೆ ಕೊಡ್ತಾರೆ. ನೀವು ನೋವಿನಲ್ಲಿದ್ದಾಗ, ನೀವು ತುಂಬ ಬೇಜಾರಾದಾಗ, ರಾಯರೇ ನನ್ನ ಪಾಲಿಗೆ ನೀವಿಲ್ವಾ, ನಾನು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ, ನಾನು ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ, ನನಗೇಂತಕ್ಕೆ ನೀವು ಸೂಚನೆ ಅನ್ನೋದು ಕೊಡ್ತಾ ಇಲ್ಲ, ಏಂತಕ್ಕೆ ನೀವು ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತೀರಲ್ಲ. ಇಲ್ಲ, ಪ್ರತಿಯೊಬ್ಬರು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರ ಪಾಲಿಗೆ ರಾಯರು ಇದ್ದೇ ಇರ್ತಾರೆ. ರಾಯರು ನಂಬಿದ್ದೀರಾ, ರಾಯರಿಗೆ ಒಂದು ಪೂಜೆ ಸೇವೆ ನೀವು ಸಲ್ಲಿಸಿದ್ದೀರಾ ಅಂತಂದರೆ ಆ ಸೇವೆಗೆ ಫಲ ಅನ್ನೋದು ಕೊಡ್ತಾರೆ. ಈ ಥರ ಕೆಲವು ಸೂಚನೆಗಳನ್ನೋದು ಕೊಡ್ತಾರೆ. ಅದು ಕೆಲವ್ರಿಗೆ ಅರ್ಥ ಮಾಡ್ಕೋತಾರೆ. ರಾಯರು ಬಂದಿದ್ದಾರೆ, ಈ ಥರ ಸೂಚನೆ ಕೊಟ್ಟಿದ್ದಾರೆ ನಮಗೆ ಅಂತ ಕೆಲವರು ಅರ್ಥ ಮಾಡ್ಕೋತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂಥವ್ರಿಗೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ. ಅಂಥವ್ರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಕನಸಿನಲ್ಲಿ ಬರ್ತಾರೆ. ರಾಯರು ಕೆಲವು ಸೂಚನೆ ಕೊಡ್ತಾರೆ, ಅದು ಗೊತ್ತಾಗಲಿಲ್ಲ ನಿಮಗೆ, ನಿಮ್ಮ ಅನುಭವಕ್ಕೆ ಅದು ಬರಲಿಲ್ಲ ಅಂತಂದರೆ ಕನಸಿನಲ್ಲೇ ಡೈರೆಕ್ಟಾಗಿ ಬರ್ತಾರೆ. ಫೋಟೋ ಆಗಿರ್ಬೋದು, ಇಲ್ಲ ರಾಯರೇ ಆಗಿರ್ಬೋದು, ರಾಯರು ಮಠ ಆಗಿರ್ಬೋದು, ಈ ಥರ ಸೂಚನೆ ಕೊಡ್ತಾರೆ. ನಾನಿದ್ದೀನಿ, ನೀನು ಬೇಡ, ನಿನ್ನ ಕಷ್ಟ ಇದೆ ತಾನೇ, ನನ್ನ ನಂಬಿ ನೀನು ಸೇವೆ ಪೂಜೆ ಅನ್ನೋದು ನೀನು ಸಲ್ಲಿಸಿದ್ಯಾ, ನೀನು ಬೇಡ, ನಿನ್ನ ಪಾಲಿಗೆ ನಾನು ಇದ್ದೇ ಇದ್ದೀನಿ ಅಂತ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ.
ನೀವು ಅನ್ಕೋಬೋದು ನಾವು ರಾಯರು ಪೂಜೆ ಮಾಡ್ತಾ ಇದ್ದೀವಿ, ರಾಯರು ನಮಗೆ ಯಾವುದೇ ರೀತಿ ಒಳ್ಳೇದು ಮಾಡ್ತಾ ಇಲ್ಲ, ಮನೇಲಿ ತುಂಬಾ ಕೆಡುಕಾಗ್ತಿದೆ ಅಂತ ನೀವು ಹೇಳ್ಬೋದು. ಇಲ್ಲ, ನೀವು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ರಾಯರು ನಿಮ್ಮ ಪಾಲಿಗೆ ಇದ್ದೇ ಇರ್ತಾರೆ. ಎಲ್ಲವನ್ನೂ ಸಹ ಕೇಳಿಸ್ಕೋತಾರೆ, ಎಲ್ಲರನ್ನೂ ಸಹ ನೋಡ್ತಾ ಇರ್ತಾರೆ ರಾಯರು. ಏಕೆಂತಂದರೆ ರಾಯರು ನಾವು ನಂಬಿದ್ದೀವಿ, ರಾಯರಿಗೆ ಒಂದು ಪೂಜೆ ಸೇವೆ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಪ್ರತಿಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಕಷ್ಟದಲ್ಲಿ ನಮ್ಮ ಕೈ ಹಿಡ್ದೇ ಹಿಡಿತಾರೆ. ಸುಮಾರು ಜನ ಹೇಳ್ತೀರಾ ನಾವು ಪೂಜೆ ವ್ರತ ಎಲ್ಲ ಮಾಡ್ತಾ ಇದ್ದೀವಿ, ಏಕಾದಶಿ ದಿವಸ ಉಪವಾಸನೂ ಸಹ ಮಾಡ್ತಾ ಇದ್ದೀವಿ, ಆದರೂ ಸಹ ರಾಯರು ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ. ಏನಕ್ಕೆ? ಸುಮಾರು ಜನ ಒಳ್ಳೇದಾಗ್ತಿದೆ ಅಂತ ಹೇಳ್ತಿದ್ದಾರಲ್ಲ, ನನಗೇನಕ್ಕೆ ರಾಯರೇ ನೀವು ಒಳ್ಳೇದು ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ನಿಮ್ಮ ಪಾಲ್ಗೂ ರಾಯರು ಇದ್ದೇ ಇರ್ತಾರೆ. ನಿಮಗೆ ಕನಸಿನಲ್ಲಿ ಈ ಥರ ಏನಾದರೂ ಸೂಚನೆ ಬಂದಿದೆಯಾ ಅಂತಂದರೆ ರಾಯರು ನಿಮ್ಮ ಜೊತೆಗೆ ಇದ್ದಾರೆ ಅಂತ ಅರ್ಥ. ಇಲ್ಲ ನೀವು ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಇಲ್ಲ ರಾಯರು ಸ್ತೋತ್ರ ಹೇಳುವಾಗ ಹಾಕ್ಲಿಕ್ಕೆ ಬರುತ್ತೆ, ಆ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಅವಾಗಲೂ ಸಹ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ತುಂಬ ಜನ ನೋವಲ್ಲಿದ್ದೀರ, ನಿಮ್ಮ ನೋವನ್ನೆಲ್ಲ ರಾಯರ ಹತ್ರ ಹೇಳ್ಕೊತಾ ಇದ್ದೀರಾ ಅಲ್ವಾ? ರಾಯರು ಖಂಡಿತ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ನಿಮ್ಮ ಮನಸ್ಸಲ್ಲಿರೋ ನೋವಾಗಿರ್ಬೋದು, ನಿಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ನೋವೇನಿದೆ, ನಿಮ್ಮ ಮನೆ ಪರಿಸ್ಥಿತಿ ಏನಿದೆ ಅದೆಲ್ಲನೂ ಸಹ ರಾಯರು ನೋಡ್ತಾ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಈಗ ನೀವು ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತಾ ಇರ್ತೀರಲ್ಲ, ಆವಾಗ ರಾಯರು ಎಲ್ಲ ಕೇಳಿಸ್ಕೊತಾ ಇರ್ತಾರೆ. ನಿಮಗೆ ಇನ್ನೂ ಅನುಗ್ರಹ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಆ ಟೈಮ್ ಬರೋ ತನಕ ನೀನು ಕಷ್ಟ ಅನ್ನೋದನ್ನ ನೀನು ಸಹಿಸ್ಕೊಳ್ಳೇಬೇಕು ಅಂತ ರಾಯರು ಹೇಳ್ತಾರೆ. ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ. ರಾಯರು ಪೂಜೆ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ನೀವು ಸುಮಾರು ಜನ ಹೇಳ್ತೀರಲ್ಲ, ರಾಯರು ಅನುಗ್ರಹ ಆಗೋ ತನಕ ನಾವು ಕಾಯಲೇಬೇಕು. ಏಕೆಂತಂದರೆ ನಮ್ಮಲ್ಲಿರೋ ಕಷ್ಟ ಎಲ್ಲ ದೂರ ಆಗಬೇಕಲ್ಲ, ಆ ಕಷ್ಟದ ಜೊತೆಗೂ ರಾಯರು ಇರ್ತಾರೆ. ನಿನಗೆ ಎಷ್ಟು ಕಷ್ಟ ಇದೆಯೋ ಆ ಕಷ್ಟದ ಜೊತೆಗೂ ನಾನು ಇರ್ತೀನಿ, ನೀನು ಹೆದರಬೇಡ, ನಿನ್ನ ಪಾಲಿಗೆ ಯಾರೂ ಇಲ್ಲ ಅಂತ ನೀನು ತಿಳ್ಕೊಬೇಡ, ನಿನ್ನ ಪಾಲಿಗೆ ನಾನಿದ್ದೀನಿ ಅಂತ ರಾಯರು ಹೇಳ್ತಾರೆ. ರಾಯರು ಕಾಮಧೇನು ಕಲ್ಪವೃಕ್ಷ, ಕರುಣಾಮಯಿ ನನ್ನ ತಂದೆ ರಾಯರು. ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರಿಗೆ ನಾವೆಲ್ಲ ಮಕ್ಕಳಿದ್ದಾಗೆ. ಆ ಮಕ್ಕಳು ಕಣ್ಣೀರು ಹಾಕೋದು, ನೋವು ಪಡೋದು ರಾಯರು ನೋಡ್ತಾರಾ? ಇಲ್ಲ, ನೋಡೋದಿಲ್ಲ. ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ನಿಮಗೆ ದೊಡ್ಡದಾಗಿ ಕಷ್ಟ ಬರೋದನ್ನ ಕಮ್ಮಿ ರೂಪದಲ್ಲಿ ಕಷ್ಟ ನೀನು ಪಡಬೇಕು, ನೀನು ಇಷ್ಟು ಕಷ್ಟ ನೀನು ಅನುಭವಿಸ್ಲೇಬೇಕು, ಆ ಕಷ್ಟ ತೀರಿದ ನಂತರ ನಿನ್ನ ಅನುಗ್ರಹ ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಮ ಜೊತೆಗಿದ್ದೇ ಇರ್ತಾರೆ. ನೀವು ನಮ್ಮ ಜೊತೆ ಇಲ್ಲ ರಾಯರು, ನಮಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ನೀವು ಅನ್ಕೋತೀರಲ್ಲ, ಹೆಚ್ಚೆಚ್ಚು ಕಷ್ಟ ಯಾವಾಗ ಬರ್ತಿದೆಯೋ ಆ ಕಷ್ಟ ಎಲ್ಲ ದೂರ ಆಗೋದಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ದೀಪ ಆರೋದಕ್ಕೆ ಮುಂಚೆ ಜೋರಾಗಿ ಉರಿತಿರುತ್ತೆ ಅಲ್ವಾ? ಆರೋದಕ್ಕೆ ಮುಂಚೆ ಜೋರಾಗಿ ಉರಿತಿರುತ್ತೆ. ಅದೇ ರೀತಿ ಕಷ್ಟ ಮುಗಿಯೋದಕ್ಕೆ ಮುಂಚೆ ಕಷ್ಟ ಅನ್ನೋದು ಜಾಸ್ತಿ ಬರ್ತಿರುತ್ತೆ. ನಾವು ಅನ್ಕೋಬೇಕು ಕಷ್ಟ ಮುಗಿಯೋದಕ್ಕೇ ಇಷ್ಟೊಂದು ಕಷ್ಟ ನನಗೆ ಬರ್ತಿದೆ ಅಂತ ನೀವು ಅನ್ಕೋಬೇಕು. ಏಕೆಂದರೆ ನೀವು ರಾಯರು ನಂಬಿದ್ದೀರಾ, ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ರಾಯರಿಗೆ ನಾವೆಲ್ಲ ಮಕ್ಕಳಿದ್ದಾಗೆ, ಆ ಮಕ್ಕಳು ಕಣ್ಣೀರು ಹಾಕೋದು ರಾಯರು ಸಹಿಸ್ಕೊಳ್ಳೋದಿಲ್ಲ. ನಮ್ಮ ತಂದೆ ಸ್ವರೂಪ ಅಲ್ವಾ ರಾಯರು. ರಾಯರನ್ನ ನಾವು ನಂಬಿದ್ದೀವಿ ಅಂತಂದರೆ ನಮ್ಮ ಕಷ್ಟ ನಷ್ಟ ಎಲ್ಲ ಅವ್ರ ಪಾದಕ್ಕೆ ನಾವು ಹಾಕಿದ್ದೀವಿ ಅಂತಂದರೆ ಅವ್ರು ಒಳ್ಳೇದು ಮಾಡೋ ತನಕ ನಾವು ಕಾಯಲೇಬೇಕು ಅಲ್ವಾ? ನಾವು ಪೂಜೆ ವ್ರತ ಮುಗೀತಿದ್ದಾಗೆ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ನೀವು ಹೇಳ್ತೀರಲ್ಲ, ಇಲ್ಲ, ನೀವು ಮಾಡಿದಂಥ ಪೂಜೆ ವ್ರತ ಸೇವೆ ಏನಿದೆ ಅದಕ್ಕೆಲ್ಲ ತಿರುಗಿಸಿ ನಿಮಗೆ ಉತ್ತರ ಕೊಟ್ಟೇ ಕೊಡ್ತಾರೆ, ನಿಮಗೆ ಒಂದು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಆ ಟೈಮ್ಗೋಸ್ಕರ ನಾವು ಕಾಯಲೇಬೇಕು. ಏಕೆ ಅಂತಂದರೆ ಕಷ್ಟ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ, ಆ ಕಷ್ಟನ ನಾವು ಅನುಭವಿಸ್ಲೇಬೇಕು. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲವೂ ಸಹ ಸಮಾನತೆಯಲ್ಲಿ ನಾವು ಅನುಭವಿಸ್ಲೇಬೇಕು. ಬರೀ ಸುಖನೇ ನಾವು ಬಯಸೋ ಅಂಥದ್ದಲ್ಲ. ಸುಖನೇ ನಾವು ಬಯಸಿದ್ದೇ ಆಯಿತು ಅಂತಂದರೆ ಕಷ್ಟನೆಲ್ಲ ಯಾರು ಅನುಭವಿಸ್ತಾರೆ? ಆ ಕಷ್ಟಕ್ಕೆ ಫಲ ಅನ್ನೋದು ನಾವು ಅನುಭವಿಸ್ಲೇಬೇಕು. ಆ ಕಷ್ಟ ಎಲ್ಲ ತೀರಿದ ನಂತರ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ನಮ್ಮ ಗ್ರಹಗತಿಗಳಲ್ಲಿ ಏನು ಪಾಪ ಕರ್ಮ ಏನಿದೆಯೋ, ಯಾವ ಗ್ರಹಗತಿಗಳು ನಮಗೆ ಕಾಡ್ತಿದೆಯೋ ಏನು ಒಂದು ಗೊತ್ತಿರೋದಿಲ್ಲ, ಅದಕ್ಕೆಲ್ಲ ಶಿಕ್ಷೆ ಅನ್ನೋ ಮುಖಾಂತರ ಕಷ್ಟ ಅನ್ನೋದು ಕೊಡ್ತಾರೆ. ಏಕೆ ಅಂತಂದರೆ ರಾಯರು ಒಬ್ಬರನ್ನೇ ನಾವು ನಂಬೋದಿಲ್ಲ, ಸಾಕಷ್ಟು ದೇವ್ರುಗಳ್ನ ಪೂಜೆ ಮಾಡ್ತೀವಿ, ಸಾಕಷ್ಟು ದೇವ್ರುಗಳು ದೇವಸ್ಥಾನಕ್ಕೂ ಸಹ ನಾವು ಹೋಗ್ತೀವಿ, ಒಂದು ಮೊರೆ ಅನ್ನೋದು ನಾವು ಹೋಗ್ತೀವಿ. ಹೋದ್ಮೇಲೆ ಕೆಲವು ಕಷ್ಟಗಳು ಕೊಟ್ಟೇ ಕೊಡ್ತವೆ, ದೇವ್ರುಗಳು ಕಷ್ಟ ಕೊಡ್ತವೆ. ಏಕೆ ಅಂತಂದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ, ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ, ಗುರುಬಲ ನಮ್ಮ ಪಾಲಿಗಿಲ್ಲ ಅಂತಂದರೆ ನಾವು ಈ ಕಷ್ಟನೆಲ್ಲ ಅನುಭವಿಸ್ಲೇಬೇಕು ಅಲ್ವಾ? ಇವಾಗ 9 ಗ್ರಹಗಳಿರ್ತವೆ, 9 ದಿಕ್ಕಿಗೂ 9 ಗ್ರಹಗಳನ್ನ ಇರ್ತವೆ.
ಒಬ್ಬ ಮನುಷ್ಯನಿಗೆ ಆ 9 ಗ್ರಹಗತಿಗಳು ಸಹ ಒಬ್ಬ ಮನುಷ್ಯನ ಹೆಸರು ಬಲಕ್ಕೆ ಬರೋ ಅಂಥದ್ದು. ಆ 9 ಗ್ರಹಗಳು ಬಂದು ನಮಗೆ ಗುರುಬಲ ಬರೋ ತನಕನೂ ನಾವು ಕಾಯಲೇಬೇಕಲ್ವಾ? ನಮ್ಮ ಜೀವನ ಪೂರ್ತಿ ನಾವು ಗುರುಬಲನೇ ಇರಬೇಕು ಅನ್ನೋದು ಬಯಸೋದು ತಪ್ಪು. ಎಲ್ಲ ಗ್ರಹ ದೋಷಗಳನ್ನು ನಾವು ಅನುಭವಿಸ್ಲೇಬೇಕು ಅಲ್ವಾ? ನೀವು ಹೇಳ್ತಿರಲ್ಲ, ರಾಯರ ಪೂಜೆ ಮಾಡ್ತಾ ಇದ್ದೀವಿ ಇನ್ನೂ ಒಳ್ಳೇದಾಗ್ತಿಲ್ಲ ಅಂತ. ಆ ಗ್ರಹ ಗತಿಗಳೆಲ್ಲ ನಮ್ಮ ಹೆಸರು ಬಲದಿಂದ ಹೊರ್ಗಡೆ ಹೋಗಬೇಕು, ದೂರ ಆಗಬೇಕು, ಗುರುಬಲ ಬರಬೇಕು. ಗುರುಬಲ ಬಂದ್ರೇ ರಾಯರು ನಮಗೆ ಅನುಗ್ರಹ ಮಾಡೋಕ್ಕಾಗೋದು. ಆವಾಗ ಎಷ್ಟೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಅದನ್ನೆಲ್ಲ ರಾಯರ ಪಾದಕ್ಕೆ ಹಾಕಬೇಕು. ನೀವು ಹೇಳ್ತೀರಾ ಕಷ್ಟ ಜಾಸ್ತಿ ಇದೆ, ನಮಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲ, ನೀವು ಕಷ್ಟ ಪಡಬೇಕಾದ್ರೂ ನಿಮ್ಮ ಜೊತೆಗೆ ರಾಯರು ಇದ್ದೇ ಇರ್ತಾರೆ. ನಿಮ್ಮ ಕಷ್ಟ ನಷ್ಟನೆಲ್ಲ ನೋಡ್ತಿರ್ತಾರೆ. ಅವರು ತುಂಬಾ ನೋವು ಪಡ್ತಿರ್ತಾರೆ. ನನ್ನ ಭಕ್ತ ಎಷ್ಟು ಕಷ್ಟ ಅನುಭವಿಸ್ತಿದ್ದಾನೆ, ಎಷ್ಟು ನೋವಲ್ಲಿದ್ದಾನೆ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಇವ್ರಿಗೆ ಏನಾದರೂ ನಾನು ಮಾಡಬೇಕು ಅನ್ನೋದು ರಾಯರು ಯೋಚನೆ ಆಗಿರುತ್ತೆ. ಏಕೆಂತಂದರೆ ರಾಯರು ಒಬ್ಬರ ಕೈಲಿ ಅನುಗ್ರಹ ಮಾಡೋಕ್ಕಾದ್ರೆ ತಟ್ಟಂತ ಮಾಡಿಬಿಡ್ತಾರೆ. ನಮಗೆ ಬೇರೆ ಗ್ರಹ ಗತಿಗಳಿದ್ದರೆ ಆವಾಗ ಯಾವುದೇ ದೇವರಾಗಲಿ ನಮಗೆ ಅನುಗ್ರಹ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಏಕೆಂತಂದರೆ ಎಲ್ಲ ಗ್ರಹಗಳು ಅಡ್ಡವಾಗಿ ನಿಂತಿರ್ತವೆ, ನಮಗೆ ದಾರಿಗೆ ಅಡ್ಡವಾಗಿ ನಿಂತಿರ್ತವೆ. ಹಾಗೆ ನಮ್ಮ ದಾರಿಗೆ ಗ್ರಹಗತಿಗಳು ಅಡ್ಡವಾಗಿ ನಿಂತಿರುವಾಗ ಯಾವ ದೇವರು ಬರೋಕ್ಕಾಗೋದಿಲ್ಲ. ಆ ಗ್ರಹಗತಿಗಳು ಏನಿದೆಯೋ ಅದನ್ನೆಲ್ಲ ನಮ್ಮಿಂದ ದೂರ ಆಗಬೇಕು. ನಮ್ಮಿಂದ ದೂರ ಆದಾಗಲೇ ನಮಗೆ ರಾಯರು ಒಳ್ಳೇದು ಮಾಡೋಕ್ಕಾಗೋದು. ನೋಡಿ, ದೇವ್ರನ್ನ ನೀವು ನಂಬಿದ್ದೀರಾ ಅಂತಂದರೆ ಖಂಡಿತ ಯಾವ ದೇವರೇ ಆಗಲಿ ಕೈ ಬಿಡೋದಿಲ್ಲ. ಅಂಥದ್ರಲ್ಲಿ ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರು ನಮ್ಮ ಕೈ ಬಿಡ್ತಾರಾ? ಬಿಡೋದಿಲ್ಲ. ನೀವು ಮಾಡಿದಂಥ ಪೂಜೆಗೆ ಫಲ ಖಂಡಿತ ಕೊಟ್ಟೇ ಕೊಡ್ತಾರೆ. ಕೆಲವ್ರಿಗೆ ಪೂಜೆ ಮಾಡಬೇಕಾದ್ರೆ ಈ ಥರ ಏನಾದರೂ ಸೂಚನೆಗಳು ಅನ್ನೋದು ಬಂದಿದ್ದರೆ ನಿಮ್ಮ ಪಾಲಿಗೆ ರಾಯರು ಇದ್ದೇ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ರಾಯರ ಮಠಕ್ಕೆ ಹೋಗ್ತಾ ಇದ್ದೀರಾ, ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗಿ ರಾಯರಿಗೆ ಒಂದು ಸೇವೆ ಅನ್ನೋದು ನೀವು ಸಲ್ಲಿಸಿ. ಭಕ್ತಿಯಿಂದ ಮನಸ್ಪೂರ್ವಕವಾಗಿ ರಾಯರನ್ನ ನಂಬಿಡಿ. ನೀವು ನಿಮ್ಮ ಕಷ್ಟ ಇದೆ ಅಂತ ರಾಯರ ಪೂಜೆ ಮಾಡೋದು ನಿಲ್ಲಿಸೋದಕ್ಕೂ ಸಹ ಹೋಗೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ ಏನಿದೆಯೋ ಅದು ನೀವು ಮಾಡಿ. ಫಲ ಅನ್ನೋದು ಭಗವಂತಂಗೆ ಬಿಟ್ಬಿಡಬೇಕು. ಯಾಕೆಂತಂದರೆ ನಮಗೆ ಕಷ್ಟ ಇದೆ ಅಂತಂದರೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳೋದಾಗಿರ್ಬೋದು, ದೇವ್ರ ಪೂಜೆ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇದನ್ನೆಲ್ಲ ನಾವು ನಿಲ್ಲಿಸ್ಬಿಡ್ತೀವಿ. ಯಾಕೆಂದರೆ ನಾನು ಪೂಜೆ ಮಾಡಿದ್ರೂ ಕೆಟ್ಟದೇ ಆಗ್ತಿದೆಯಲ್ಲ, ಮತ್ತು ಪೂಜೆ ಎಂತಕ್ಕೆ ಮಾಡಬೇಕು ನಾನು ಅಂತ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಕೆಲವೊಂದು ಟೈಮ್ಗಳಲ್ಲಿ ನಾನು ಸಹ ಅದೇ ಥರ ತಪ್ಪು ಮಾಡಿದ್ದೀನಿ. ಆ ತಪ್ಪನ್ನ ನೀವು ಯಾರು ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವು ಟೈಮಲ್ಲಿ ರಾಯರ ಮುಂದೆ ಕೂತ್ಕೊಂಡು, ನಮ್ಮ ಮನೆ ದೇವ್ರ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕಿದ್ದೀನಿ. ನಾನು ಇಷ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ನಾನು ನಿನಗೆ ಸೇವೆ ಅನ್ನೋದು ಸಲ್ಲಿಸ್ತಾ ಇದ್ದೀನಿ, ನಾನು ಜನನಂತೂ ನಂಬ್ತಾ ಇಲ್ಲ. ನಾನು ನಂಬ್ತಾ ಇರೋದು ನಿಮ್ಗಳ್ನ, ಮುಕ್ಕೋಟಿ ದೇವತೆಗಳನ್ನ ನಾನು ನಂಬ್ತಾ ಇದ್ದೀನಿ. ನನಗೇಂತಕ್ಕೆ ನೀವು ಕಷ್ಟ ಕೊಡ್ತಾ ಇದ್ದೀರಾ? ನಾನು ಬುದ್ಧಿ ಬಂದಾಗಿಂದ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರು ತಿನ್ನೋ ಅನ್ನೋನು ನಾನು ಕಿತ್ಕೊಂಡಿಲ್ಲ. ನನ್ನಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ನಾನು ತಿನ್ನೋ ಅನ್ನನ ಕೆಲವ್ರು ಕೊಟ್ಟಿದ್ದೀನಿ, ಕೆಲವ್ರಿಗೆ ಜೀವನ ಅನ್ನೋದು ಕಟ್ಕೊಟ್ಟಿದ್ದೀನಿ. ಮತ್ತು ನನಗೇಂತಕ್ಕೆ ನೀವು ಕೆಟ್ಟದ್ದು ಮಾಡ್ತಾ ಇದ್ದೀರಾ? ನಾನು ಯಾರಿಗಾದ್ರೂ ಕೆಟ್ಟದ್ದು ಮಾಡಿದರೆ ನನಗೆ ನೀವು ಕೆಟ್ಟದ್ದು ಮಾಡೋದ್ರಲ್ಲಿ ಅರ್ಥ ಇದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ಕೆಟ್ಟದ್ದು ಮಾತು ಆಡಿಲ್ಲ. ಅಂಥದ್ರಲ್ಲಿ ನೀವೇಂತಕ್ಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಲ್ಲ? ನೋಡಪ್ಪ, ನಾನು ಪೂಜೆ ಮಾಡಿನೂ ಇಷ್ಟೊಂದು ನೀವು ಕಷ್ಟ ಕೊಡ್ತಾ ಇದ್ದೀರಾ ಅಂತಂದರೆ ಮತ್ತೆ ನಾನು ಪೂಜೆನೇ ಮಾಡೋದಿಲ್ಲ. ಎಲ್ಲ ದೇವ್ರ ಫೋಟೋನು ತೊಗೊಂಡೋಗ್ಬಿಟ್ಟು ಕೆರೆಗೆ ಬಿಟ್ಟು ಬಂದುಬಿಡ್ತೀನಿ. ನಾನು ದೇವ್ರ ಪೂಜೆನೇ ಮಾಡೋದಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ, ನನ್ನ ಮನೆ ದೇವ್ರಿಗೂ ಸಹ ನಾನು ಹೋಗೋದಿಲ್ಲ ಅಂತ ನಾನು ಸುಮಾರು ಬಾರಿ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಿದ್ದೀನಿ. ರಾಯರ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕಿದ್ದೀನಿ. ಎಲ್ಲ ದೇವ್ರುಗಳ್ನೂ ನಂಬಿದೆ, ಆದರೂ ನನಗೆ ಒಳ್ಳೇದಾಗಲಿಲ್ಲ. ನನ್ನ ಮನೆ ದೇವ್ರು ನಂಬಿದೆ, ಮನೆ ದೇವರು ಅಷ್ಟೇ ನನ್ನ ಕೈ ಬಿಟ್ಟರು. ಈಗ ನಿನ್ನೂ ನಂಬಿದ್ದೀನಿ ನಾನು, ನೀನು ಅಷ್ಟೇ ನನಗೆ ಅನುಗ್ರಹ ಮಾಡ್ತಾ ಇಲ್ವಲ್ಲ, ಮತ್ತು ನಾನು ಏನಕ್ಕೆ ಪೂಜೆ ಮಾಡಬೇಕು? ನಾನು ಪೂಜೆನೇ ಮಾಡೋದಿಲ್ಲ ತಂದೆ. ಎಲ್ಲ ಫೋಟೋಗಳ್ನೂ ತೊಗೊಂಡೋಗ್ಬಿಟ್ಟು ನಾನು ಕೆರೆಗೆ ಬಿಟ್ಟು ಬಂದುಬಿಡ್ತೀನಿ. ನಾನು ದೇವ್ರ ಮನೆಯೇ ಬಾಗ್ಲಾಕ್ಬಿಡ್ತೀನಿ, ದೇವ್ರ ಪೂಜೆನೇ ಮಾಡೋದಿಲ್ಲ, ನನ್ನ ಮನಸ್ಸಲ್ಲೂ ಸಹ ದೇವ್ರುಗಳ್ನ ನೆನೆಸ್ಕೊಳ್ಳೋದಿಲ್ಲ ಅಂತ ಸುಮಾರು ಸತಿ ದೇವ್ರ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕಿದ್ದೀನಿ ನಾನು. ನಂತರ ನನಗೆ ಅನುಗ್ರಹ ಮಾಡಿದ್ದಂಥದ್ದು. ನಿಮಗೆ ಹೆಚ್ಚು ಕಷ್ಟ ಇದೆ ಅಂತಂದರೆ ರಾಯರನ್ನ ಬಿಡೋದಕ್ಕೆ ಹೋಗಬೇಡಿ, ರಾಯರ ಪೂಜೆ ಮಾಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಾನು ಅಷ್ಟು ಬೇಜಾರಲ್ಲಿದ್ದರೂ ಸಹ, ಆ ಥರ ಅಂದರೂ ಸಹ ಪೂಜೆ ಮಾಡೋದು ಮಾತ್ರ ನಾನು ನಿಲ್ಲಿಸ್ತಾ ಇರಲಿಲ್ಲ. ನಾನು 2 ಟೈಮು ನಾನು ಪೂಜೆ ಮಾಡೇ ಮಾಡ್ತಿದ್ದೆ. ನಮ್ಮ ಮನೆಯಲ್ಲಿ ಹೇಳೋರು, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನಮ್ಗೆ ಒಳ್ಳೇದಾಗ್ತಿಲ್ಲ, ಅದಕ್ಕೆ ಈ ಥರ ಎಲ್ಲ ಆಗ್ತಿದೆ. ಇವತ್ತಲ್ಲ ನಾಳೆ ದೇವ್ರು ಕಣ್ಣು ಬಿಟ್ಟೇ ಬಿಡ್ತಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ನೀನು ಆ ರೀತಿ ಎಲ್ಲ ಹೇಳೋದಕ್ಕೆ ಹೋಗಬೇಡ, ಫೋಟೋ ತೊಗೊಂಡೋಗಿ ನೀರಿಗೆ ಬಿಡ್ತೀನಿ
ಬಿಡ್ತೀನಿ ಅಂತ ಅನ್ನೋದಕ್ಕೆ ಹೋಗಬೇಡ. ನಮ್ಮ ಟೈಮ್ ಚೆನ್ನಾಗಿದ್ರೆ, ದೇವ್ರು ನಮ್ಗೆ ಚೆನ್ನಾಗಿಟ್ಟಿದ್ರೆ ನಾವು ಆ ಥರ ಅಂತಿದ್ವಾ? ಇಲ್ಲ. ಇವತ್ತಲ್ಲ ನಾಳೆ ಒಳ್ಳೆ ಕಾಲ ಅನ್ನೋದು ಬಂದೇ ಬರುತ್ತೆ. ನಾವು ಕಾಯಬೇಕಷ್ಟೇ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ದೇವ್ರನ್ನ ಬೈಯೋದು, ದೇವ್ರ ಫೋಟೋ ತೊಗೊಂಡೋಗಿ ನೀರಿಗೆ ಬಿಡ್ತೀನಿ ಅನ್ನೋದು, ಆ ಥರ ಎಲ್ಲ ನೀನು ಅನ್ನೋದಕ್ಕೆ ಹೋಗಬೇಡ ಅಂತ ನಮ್ಮ ಮನೆಯಲ್ಲಿ ಹೇಳೋರು. ಆ ಥರ ಯಾರ ಬಾಯಿಲಾದರೂ ಯಾರ ಮುಖಾಂತರನಾದರೂ ರಾಯರು ಹೇಳಿಸ್ತಾರೆ. ನಮ್ಮ ಟೈಮ್ ಚೆನ್ನಾಗಿಲ್ಲ, ಒಳ್ಳೇದಾಗುತ್ತೆ, ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ ದೇವ್ರುಗಳು ಅಂತ ಯಾರ ಬಾಯಿಲಾದರೂ ಹೇಳಿಸ್ತಾರೆ. ಈ ಥರ ಅನುಭವ ನಿಮ್ಗಳಿಗೂ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ನೋಡಿ, ಕಷ್ಟ ಜಾಸ್ತಿ ಇದೆ ಅಂತಂದರೆ ಆ ಕಷ್ಟ ಎಲ್ಲ ಮುಗಿಯೋದಕ್ಕೆ ಬಂದಿದೆ ಅಂತಲೇ ಅರ್ಥ. ನಿಮಗೆ ಕಷ್ಟ ಜಾಸ್ತಿ ಇದೆ ಅಂತಂದರೆ ರಾಯರನ್ನ ಜಾಸ್ತಿ ಪೂಜೆ ಮಾಡ್ತಾ ಹೋಗಿ. ರಾಯರು ನಂಬಿ, ಮೊದಲದಾಗಿ ನಂಬಿಡಬೇಕು. ನಿಮ್ಮ ಕಷ್ಟ ಎಲ್ಲ ರಾಯರು ಪಾದಕ್ಕೆ ಹಾಕ್ಬಿಡಿ. ಇದರ ಅನುಭವ ಎಲ್ಲ ನನಗೆ ಚೆನ್ನಾಗಾಗಿದೆ. ನನ್ನ ಕಷ್ಟ ಅಂತ ಕೂತಾಗ ನನಗೆ ರಾಯರು ಅನುಗ್ರಹ ಮಾಡಿದಂಥದ್ದು. ಅದಕ್ಕೆ ನನ್ನ ಅನುಭವದ ಮಾತಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ರಾಯರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಕೆಟ್ಟ ದಿನ ಮುಗ್ದು ಒಳ್ಳೆ ದಿನ ಅನ್ನೋದು ಬಂದೇ ಬರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯಪ್ಪ ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೋತೀನಿ.